ನಾನು ಕೂಡ ನನ್ನ ಸಂಪಾದನೆ ಕೊಟ್ಟಿದ್ದೀನಿ ಅದನ್ನ ಹೇಳ್ಕೊಂಡು ತಿರುಗಾಡುವಂಥದ್ದಿದೆ. ಏನು ಮಾಡಬೇಕಾದ್ರೆ ಕಿರುಕುಳ ಹಾಕೋದು ಸ್ಟ್ರಾಂಗ್ ಅಂತ ಸರ್. ನೋಡಿ ಸರ್, ನಾನು ಇವತ್ತವರೆಗೂ ಯಾರಿಗೂ ಹೇಳ್ಕೊಂಡಿಲ್ಲ, ನಾನು ಯಾರ ಹತ್ರ ಮುಂದೆ ಬಂದೂ ಇಲ್ಲ. ಅವ್ರಾಗ ಅವ್ರು 2 ವರ್ಷ ಆದಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟರೆ, ನನ್ನ ಮೇಲೆ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನು ಸುಮ್ಮನೆ ಅಂತೂ ಕೂರೋಕ್ಕಾಗಲ್ವಲ್ಲ. ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಳೇಬೇಕಲ್ವಾ. ಸುಮ್ಮನೆ ನಾನು ಕೂತಿದ್ರೆ ನಾಳೆ ದಿನ ನಾನು ತಪ್ಪು ಅಂತಾರೆ. ಇದಕ್ಕಿಂತ ಮುಂಚೆ 2-3 ಸತಿ ಇದನ್ನು ಇಗ್ನೋರ್ ಮಾಡಿದ್ದೀನಿ. ಮಹಿಳಾ ಪರಿಹಾರ ಆಫೀಸ್ಗೆ ಹೋಗಿ ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ನಿಮ್ಮ ದಾರಿ ನಿಮ್ಮದು, ನಮ್ಮ ದಾರಿ ನಮ್ಮದು ಅಂದಮೇಲೆ 2 ವರ್ಷ ಆದಮೇಲೆ ಯಾರೋ ಮನೆಗೆ ಯಾರೋ ಲೆಟ್ರ್ ಬರೆದ್ರೆ ನಾನಾಗಿರ್ಬೋದು ಅಂತ ನೀವು ನನ್ನನ್ನು ಹೇಳಿದ್ರ, ಇಲ್ಲ ನಾನಾಗಿ ನಿಮ್ಮ ಲೈಫಿಗೆ ಬಂದ ವಾಪಸ್ಸು. ನೀವು ನನ್ನನ್ನು ಹೇಳ್ದಿರೋದು. ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ. ನನ್ನ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ನಾನು ಮರ್ತೋಗಿರೋ ಕತೆ. ಆ ಮರ್ತೋಗಿರೋ ಕತೆನ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದ್ದಾರೆ? ಆಯಿತು, ನಿಮಗೆ ಏನಾದರೂ ಡೌಟ್ ಇದ್ದಿದ್ದರೆ ನಾನು ಮಾಡ್ತಾ ಇದ್ದೀನಿ ಅಂತ, ನನ್ನ ವೆಲ್ ವಿಷರ್ಸು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ಗೆ ಪರಿಚಯದಾರ ತಾನೆ. ನನ್ನ ಹತ್ರ ಮಾತಾಡೋದು ಬೇಡ, ಯಾರಾದರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ. ಡೈರೆಕ್ಟಾಗಿ ಹೋಗಿ FIR ಮಾಡೋಂಥ ನೆಸೆಸಿಟಿ ಏನಿತ್ತು? ನನಗೆ ಗೊತ್ತಿಲ್ಲ ಸರ್, ಅದೇ ಐ ಆಮ್ ವೆರಿ ಸರ್ಪ್ರೈಸ್ಡ್. ಇದೇನಾಯ್ತು ಅಂದರೆ, ಫಸ್ಟ್ FIR ಮಾಡೋ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ ಶೈಲೇಶನ್ ಅವರು ಅವ್ರ ವೆಲ್ವಿಷರ್ ಹತ್ರ ಒಬ್ಬರ ಹತ್ರ ಮಾತಾಡಿದಾಗ ಆಯಿತು, ನನಗೆ ಐ ಹ್ಯಾಡ್ ಅ ಸಸ್ಪಿಷನ್, ಸೊ ಐ ವಿಲ್ ವಿಡ್ರಾ ಇಟ್ ಅಂತಲೂ ಹೇಳಿ ಅದಕ್ಕೊಂದು ಡ್ರಾಫ್ಟು ಕ್ರಿಯೇಟ್ ಮಾಡಿಕೊಂಡು ಡ್ರಾಫ್ಟು ಕಳಿಸಿದ್ದಾರೆ. ಡ್ರಾಫ್ಟ್ ಕಳಿಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ, ನನ್ನ ಡಿಮಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್. ಕೊಡೋ ನೆಸೆಸಿಟಿ ನಮಗಿಲ್ಲ, ಯಾಕಂದರೆ ನಾವೇನು ಮಾಡಿಲ್ಲ. ಆನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವುದೋ ಒಂದು NGO ಕರ್ಕೊಂಡು ಹೋಗಿ, ನೀವು ಪೊಲೀಸವ್ರು ಆ್ಯಕ್ಷನ್ ತೊಗೊತಾ ಇಲ್ಲ ಅವ್ರ ಮೇಲೆ, ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ, ನಾನು ನಿಮ್ಮ ಹೆಸರೆಲ್ಲ ಬರ್ದು ಸೂಸೈಡ್ ಮಾಡ್ಕೊತೀನಿ ಅಂತ ರೈಟಿಂಗಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಡ್ ಟು ಡೂ ದ ಜಾಬ್. ಸರ್, ನಾನು ಹೇಳ್ದಂಗೆ ನಿಮಗೆ ಇದು ಮರ್ತೋಗಿರೋ ಕತೆ. ನನಗೆ ಈ ಕತೆ ಬೇಡ, ನನಗೆ ಬೇಕಾಗಿಲ್ಲ ಈ ಕತೆ. ಐ ಡೋಂಟ್ ವಾಂಟ್ ಟು ಕಂಟಿನ್ಯೂ ದಿಸ್. ಆ್ಯಂಡ್ just I'm sitting here in front of all of you just because she's dragged me into it. I am not come voluntarily here. ಈ ತರ ಮೀಡಿಯಾದಲ್ಲಿ ಅವರು ಕೊಟ್ಟಿರೋ ಗಿಫ್ಟ್ ಅನ್ನೇ ನೀವು ವಸ್ತುವಾಗಿ ಇಟ್ಕೊಂಡು ಹೇಳೋದು ಸರಿ ಅಂತ. ಮೇಡಮ್, ಇವಾಗ ಕೊಟ್ಟಿರೋ ಗಿಫ್ಟ್ನ ವಸ್ತುವಾಗಿ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ನಾನು ಹೇಳಿದ್ದೀನಿ, ಸುಮಾರು ಸತಿ ಹೇಳಿದ್ದೀನಿ. ನನಗೆ ಹೇಳೋಕೆ ಇಟ್ಸ್ ಅ ವೆರಿ ಎಂಬ್ಯಾರೆಸಿಂಗ್ ಥಿಂಗ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಇಟ್. ಬಟ್ ಇವತ್ತಿನ ದಿನ ನೀವು ಮಾಡ್ತಾ ಇರೋ ಅಲಿಗೇಷನ್ ನನ್ನ ಮೇಲೆ, ನಾನು ಆ ರಿಲೇಷನ್ಶಿಪ್ನ ಪ್ರೂವ್ ಮಾಡ್ಕೋಬೇಕಂದ್ರೆ ನಮ್ಮ ಮಧ್ಯ ಏನಾಗಿತ್ತು ಅಂತ ನಾವು ಹೇಳ್ಬೇಕಲ್ವಾ? ನಮ್ಮ ಮಧ್ಯ ಏನು ನಡೀತು ಅಂತ ನಾವು ಹೇಳ್ಬೇಕಲ್ವಾ? ಸೊ ಅದನ್ನು ನಾನು ಹೇಳ್ತಾ ಇರೋದು ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ, ಲೈಕ್ ಐ ಸೆಡ್, ಇಟ್ ಈಸ್ ಅನ್ ಎಂಬ್ಯಾರಸಿಂಗ್ ಸಿಚುವೇಶನ್ ಫಾರ್ ಮೀ ಟು. ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ಅಬೌಟ್ ಇಟ್. ನನಗೆ ಮಾತಾಡೋಕ್ಕೆ ಇಂಟ್ರೆಸ್ಟೂ ಇಲ್ಲ. ಬಟ್ ನೀವು ನನ್ನನ್ನು ಹೇಳ್ಕೊಂಡು ಬಂದು ತಿರ್ಗಾ ವಾಪಸ್ಸು ಇವತ್ತು ನನ್ನನ್ನು ನಿಲ್ಸಿರೋದು ಎಲ್ಲಿ? ನೀವು ಬೀದಿಯಲ್ಲಿ ನಿಲ್ಸಿದ್ದೀರ ನನ್ನನ್ನು. ನನಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ, ನನ್ನ ಫ್ಯಾಮಿಲಿಗೂ ಒಂದು ರೆಸ್ಪೆಕ್ಟ್ ಅನ್ನೋದಿದೆ. ನನ್ನ ಮನೆಯಲ್ಲೂ ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ತಂಗಿ ಇದ್ದಾರೆ. ಇವತ್ತು ನನ್ನನ್ನು ಬೀದಿಯಲ್ಲಿ ನಿಲ್ಲಿಸ್ಬಿಟ್ಟು ನೀವು ಮಜಾ ತೊಗೊತಾ ಇದ್ದೀರಾ ಅಷ್ಟೇ. ಈ ನನ್ನನ್ನು ಬೀದಿನಲ್ಲಿ ನಿಲ್ಸಿದ ಮೇಲೆ ನನ್ನ ಬೀದಿನಲ್ಲಿ ನಿಲ್ಸೋದಕ್ಕೆ ಉದ್ದೇಶ ನನಗೂ ಇಲ್ವಾ? ಯಾಕಂದರೆ ಇದಕ್ಕೆ ಮುಂಚೆ 3 ಸತಿ ಆಗಿದೆ ಇದೇ ಥರ. ನಾನು 3 ಸತಿನೂ ಯಾರ ಮುಂದೆನೂ ಬಂದಿಲ್ಲ. ಈ ಸತಿ ಬಂದು ನನ್ನನ್ನು ಏರ್ಪೋರ್ಟಲ್ಲಿ ಬೇಲಬಲ್ ಸೆಕ್ಷನ್ಗೆ ಏರ್ಪೋರ್ಟಲ್ಲಿ LOC ಮಾಡೋವಂಥ ನೆಸೆಸಿಟಿ ಏನಿದೆ ಮೇಡಮ್? ಅಯ್ಯೋ ಮೇಡಮ್, ಸೋಷಿಯಲ್ ಮೀಡಿಯಾನಲ್ಲಿ ನನ್ನ ಅವಳ ಪ್ರೊಫೈಲ್ನ ಬ್ಲಾಕ್ ಮಾಡಿ 2 ವರ್ಷ ಆಯಿತು. ದಟ್ಸ್ ದ ಸೇಮ್ ಸರ್ಪ್ರೈಸ್ ಐ ಆಮ್ ಆಲ್ಸೋ ಸಿಟಿಂಗ್ ಆನ್. ಮೇಡಮ್, ಫಸ್ಟ್ ಆಫ್ ಆಲ್ ಲೈಂಗಿಕ ಕಿರುಕುಳ ಅಂದರೆ ನಿಮ್ಮ ಪ್ರಕಾರ ಏನರ್ಥ? ಅಲ್ಲ, ನಿಮ್ಮ ಪ್ರಕಾರ ಏನರ್ಥ? ಇಟ್ ಇಸ್ ಸೋ ಸೆಡ್ ಇಟ್ ಇಸ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಅಲ್ವಾ? 2 ವರ್ಷದಿಂದ ನನಗೆವರೆಗೂ ಸಂಬಂಧ ಇಲ್ಲ ಅಂದರೆ ಸೆಕ್ಷುವಲ್ ಹರಾಸ್ಮೆಂಟ್ ಎಲ್ಲಿಂದ ಬರ್ತದೆ ಮೇಡಮ್? ಅಲ್ಲ, ಮತ್ತೆ ಬರೀತಾ ಇರೋದು ಅಲ್ಲಿ ಕಂಪ್ಲೇಂಟ್ ಆಗಿರೋದು ದಟ್ ಐ ಆಮ್ ಸ್ಟಾಕಿಂಗರ್ ಅಂತ ಬರ್ದಿರೋದು ಲೈಂಗಿಕ ಕಿರುಕುಳ ಅಂತ. ಆಕ್ಚುಲಿ ನೀವು ಅವ್ರನ್ನ ಫಸ್ಟ್ ಕಂಡಿದ್ದಲ್ಲಿ, ನಿಮ್ಮ ಮತ್ತು ಅವರ ಬಾಂಧವ್ಯ ವೃದ್ಧಿ ಆಗಿದ್ದಲ್ಲಿ ಒಂಚೂರು ಚಿಕ್ಕ ಕಥೆ ಹೇಳಿದ್ದಾರೆ.
ಸರ್, ಇದು ಆ್ಯಕ್ಚುಲಿ 2017 ಕತೆ. ಒಂದು 2017ರಲ್ಲಿ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಈ ಹುಡುಗಿ ನನ್ನ ಮನೆಗೆ ಬರ್ತಾರೆ. ಮನೆಗೆ ಬಂದು ಅವತ್ತಿನ ದಿನ ಅವ್ರಿಗೇನೋ ಕಷ್ಟ ಇತ್ತಂತೆ. ಸೊ ಇರೋದಕ್ಕೆ ಮನೆ ಇಲ್ಲ ಅಂತ ನನ್ನ ಹತ್ರ ಬರ್ತಾರೆ. ಸೊ ಆವತ್ತಿನ ದಿನ ನನ್ನ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಅವ್ರದ್ದು ಕಬ್ಬನ್ ಪಾರ್ಕ್ ಹತ್ರ ಒಂದು ಮನೇನ ಅವ್ರಿಗೆ ರೆಂಟ್ಗೆ ಅಂತ ಮಾಡಿಸ್ಕೊಡ್ತೀನಿ. ಆನಂತರ ನನಗೆ ಅವ್ರ ಕಾಂಟ್ಯಾಕ್ಟಲ್ಲಿ ಇರಲ್ಲ. 2023 ಮಾರ್ಚ್ 28 ನಮ್ಮದು ಸೌತ್ ಏಷ್ಯಾ ಅಡ್ವೊಕೇಟ್ಸ್ ಕ್ರಿಕೆಟ್ ಟೂರ್ನಮೆಂಟ್ ಅಂತ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೀತದೆ ಶ್ರೀಲಂಕಾನಲ್ಲಿ ಈ ಸತಿ 2023ಅಲ್ಲಿ. ಸೊ 2023ಅಲ್ಲಿ ಆ ಟೂರ್ನಮೆಂಟ್ಗೆ ಇವರು ಓಪನಿಂಗ್ ಸೆರೆಮನಿಗೆ ಪರ್ಫಾರ್ಮ್ ಮಾಡೋಕ್ಕೆ ಅಂತ ಬರ್ತಾರೆ. ಇವ್ರ ಜೊತೆ ಇನ್ನೊಂದು 2-3 ಜನ ಆ್ಯಕ್ಟ್ರೆಸಸ್ಸು ಬರ್ತಾರೆ. ಪರ್ಫಾರ್ಮೆನ್ಸ್ ಮುಗಿದ ನಂತರ ಅವ್ರು 3 ದಿನ ಇರಬೇಕಾಗಿರೋದನ್ನು 7 ಡೇಸ್ ಆಗುತ್ತೆ, 7 ಡೇಸು 12 ಡೇಸ್ ಆಗುತ್ತೆ, 12 ಡೇಸು 15 ಡೇಸ್ ಆಗುತ್ತೆ. ನಂಗೆ ಆ ಥರ ಪರಿಚಯ ಹುಡುಗಿ. ಸರ್, ಫಸ್ಟ್ ಆಫ್ ಆಲ್ ಒಂದು ಕ್ವಶನ್ ನಾನು ತಮ್ಮೆಲ್ಲರನ್ನೂ ಕೇಳ್ತೀನಿ. 100 ಟ್ಯಾಬ್ಲೆಟ್ ತೊಗೊಂಡಿದ್ರೆ ಬದುಕ್ತಾರ? ಸಿಂಪಲ್ ಕ್ವಶನ್. 100 ಪ್ಯಾರಾಸಿಟಮಾಲ್ ತೊಗೊಂಡ್ರೆ ಬದುಕೋ ಸಾಧ್ಯತೆ ಇದೆಯಾ? ನಾನು ಎಷ್ಟೇ ಸ್ಟಮಕ್ ವಾಶ್ ಮಾಡಿಸಿದ್ರು ಬದುಕೋ ಸಾಧ್ಯತೆ ಇದೆಯಾ? ಫಸ್ಟ್ ಅದೇ ರಾಂಗ್ ಅಲಿಗೇಷನ್ ಅಲ್ವಾ? ಇನ್ನೊಂದು, MLC ಮಾಡಿಸ್ತೀನಿ ಅಂತ ನಾನು ಫೋರ್ಸ್ ಮಾಡಿದೆ ಆಸ್ಟರ್ ಹಾಸ್ಪಿಟ್ಲಲ್ಲಿ. MLC ಮಾಡೋದು ಬೇಡ ಅಂತ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ತಂದೆ ತಾಯಿಗೆ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದ್ದಕ್ಕೆ ನಮ್ಮ ಬೇರೆ ಹಾಸ್ಪಿಟಲ್, ನಮಗೆ ಬೇಕಾಗಿರೋ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ ಶಿಫ್ಟ್ ಮಾಡಿ ಅಲ್ಲಿ ICUನಲ್ಲಿ ಇವರು ಫೋನ್ ಇಟ್ಕೊಂಡಿದ್ರು. ನಾನು ಅವಳಿಗೆ ಅಟೆಂಡೆಂಟ್, ICU ಅಟೆಂಡೆಂಟ್ ನಾನು. ಸೊ ಡಾಕ್ಟರ್ ಕರೆದು ನನ್ನನ್ನು, ಸರ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಫೋನ್ ಈಸ್ಕೊಳ್ಳಿ ಅಂತ. ನನಗೆ ಫೋನ್ ಈಸ್ಕೊಳ್ಳೋದಕ್ಕೆ ನಾನು ಕೊಡಲ್ಲ ಅಂತ ಗೊತ್ತಿತ್ತು. ಸೊ ನಾನು ಹೇಳಿದೆ ಅವ್ರಿಗೆ ಕೊಟ್ಬಿಡು, ಅವ್ರು ಸೇಫ್ಟಿ ಲಾಕರಲ್ಲಿ ಇಡ್ತಾರೆ, ನಾಳೆ ಬೆಳಗ್ಗೆ ಡಿಸ್ಚಾರ್ಜ್ ಆದಮೇಲೆ ಸೇಫ್ಟಿ ಲಾಕರಿಂದ ಈಸ್ಕೋ ಅಂತ ಹೇಳಿದೆ. ಕೊಡಲ್ಲ ಅಂದ್ಲು. ಕೊಡಲ್ಲ ಅಂದಾಗ ಹಿಂಗೆ ಕಿತ್ಕೊಂಡಾಗ ಕ್ಯಾನೆಲ್ಲ ಸ್ವಲ್ಪ ಓಪನ್ ಆಯಿತು. ಇಷ್ಟೇ ನಡೆದಿದ್ದು. ಇದು ಬಿಟ್ಟರೆ ಬಟ್ಟೆ ಹರಿದಾಕಿದ್ದು ಇನ್ನೊಂದು ಎಲ್ಲ ಸುಳ್ಳು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.